ಹಾಯ್, ಇವತ್ತು ರಥಸಪ್ತಮಿಯಿಂದ ಈ ಥರ ರಥಸಪ್ತಮಿದು ಸ್ಪೆಷಲ್ ರಂಗೋಲಿ ಬಿಟ್ಟು ಎಕ್ಕದಲ್ಲಿ ಹಾಕ್ಕೊಂಡು ಸ್ನಾನ ಮಾಡಿ ಎಲ್ಲರೂ ಕೂಡ ಪೂಜೆ ಮಾಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ ಈ ಹಬ್ಬ. ಏನಕ್ಕೆ ಅಂದರೆ ಎಲ್ಲ ಕಡೆ ಜಾತ್ರೆ ಆಗ್ತಾ ಇರುತ್ತೆ. 7 ಕಡೆ ಇದು ಜಾತ್ರೆ ಆಗ್ತಾ ಇರುತ್ತೆ. ಊರಲ್ಲೆಲ್ಲ ಜಾತ್ರೆ ಇದೆ. ಹಾಗಾಗಿ ಒಂದೊಂದ್ಸಲಿ ನಾವು ಹೋಗ್ತೀವಿ, ಒಂದೊಂದ್ಸಲಿ ಹೋಗೋಕ್ಕಾಗಲ್ಲ. ಈ ಸಲ ನಾವು ಮನೇಲೆ ಪೂಜೆ ಮಾಡ್ತಾ ಇದ್ವಿ. ಟೈಮ್ ಇದ್ರೆ ಅಪ್ಪ ಹೋಗಿ ಪೂಜೆ ಮಾಡಿಸ್ಕೊ ಬರ್ತಾರೆ. ಈ ಥರ ಅಮ್ಮ ಬೆಳಗ್ಗೆನೇ ಎದ್ದು ಎಲ್ಲ ಸ್ನಾನ ಆಗಿ ಪೂಜೆ ಮಾಡಿದ್ವಿ. ಎಲ್ಲರೂ ಕೂಡ ಎಕ್ಕದೆಲೆ ಹಾಕ್ಕೊಂಡು ಪೂಜೆ ಮಾಡ್ತೀವಿ ನಾವು. ಈ ಥರ ಪೂಜೆ ಧೂಪ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಎಲ್ಲರೂ ಕೂಡ ಪೂಜೆ ಆಯಿತು, ಸ್ನಾನ ಎಲ್ಲ ಆಗಿ ಪೂಜೆ ಮಾಡಿದ್ವಿ. ಇದು ನನ್ನ ಮಿನಿ ವ್ಲಾಗ್. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಮನೇಲಿ ಈ ಥರ ಅಮ್ಮ ಅಮಾವಾಸ್ಯೆ ಹುಣ್ಣಿಮೆ ಅಂದರೆ ಪೂಜೆ, ಸ್ಪೆಷಲ್ ಪೂಜೆ ಎಲ್ಲ ಇದ್ದಾಗ ಈ ಥರ ಧೂಪ ಹಾಕ್ತಾರೆ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಮನೆ ಕೂಡ ತುಂಬಾ ಚೆನ್ನಾಗಿ ಪಾಸಿಟಿವ್ ವೈಬ್ಸ್ನ ಕ್ರಿಯೇಟ್ ಮಾಡುತ್ತೆ. ತುಂಬಾ ಇಷ್ಟ ಆಗುತ್ತೆ ನಮ್ಗೆ ಈ ಥರ ಮಾಡೋದ್ರಿಂದ. ಬೆಳಗ್ಗೆ ಹೊತ್ತು ಫ್ರೆಶ್ ಆಗಿ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈ ಥರ ನೈವೇದ್ಯ ಎಲ್ಲ ಮಾಡಿದ್ರು. ಪೊಂಗಲ್ ಚಾರ್ವಿದು ಕೂಡ ಸ್ನಾನ ಆಗಿತ್ತು. ಅವಳು ಪೂಜೆ ಮಾಡಿ ಎಲ್ಲರೂ ಕೈ ಮುಗಿದು ತಿಂಡಿ ಎಲ್ಲ ತಿಂದ್ವಿ. ತುಂಬಾ ಚೆನ್ನಾಗಿತ್ತು ಇವತ್ತು.